ಲವ್ ಎಂಡೆ ಪಾರ್ಟಿ ಕರೆದ್ರೆ 8 ಕಿಲೋಮೀಟರ್ ಆದ್ರೂ ಓಡ್ ಬರುವ. ಇವತ್ತು ಬಂದಿಲ್ಲ ಅಂದ್ರೆ ಏನೋ ಆಗಿದೆ. ಅವನು ಎಣ್ಣೆ ಪಾರ್ಟಿಗೆ ಬರ್ದೇ ಇದ್ದಾಗಲೇ ಅನ್ಕೊಂಡೆ ಅವನು ಯಾವ್ದೋ ಬೆಣ್ಣೆ ಪಾರ್ಟಿಗೆ ಹೋಗ್ತಾ ಇದ್ದಾನೆ. ಫಾಲೋ ಮಾಡೋಣ. ಫಾಲೋ ಮಾಡು. ಆಪರೇಷನ್ ಇನ್ವೆಸ್ಟಿಗೇಷನ್. ನಾನೊಂದು ಮಾತು ಕೇಳ್ತೀನಿ, ನೀವು ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಖಂಡಿತ ಇಲ್ಲ, ಏನ್ ಬೇಕಾದ್ರೆ ಕೇಳಿ ಕೊಡ್ತೀನಿ. ಏನಿದು ಕಿವಿಲ್ ವಾಲೆ ಮೇಕೆಗಡ್ಡ ನೋಡಕ್ ನಿಮ್ಗೆ ಚೆನ್ನಾಗಿದ್ಯಾ? ಇದೊಂಥರ ಸ್ಟೈಲ್ ಹುಡುಗಿರ್ಗೆ ಇಷ್ಟ ಆಗತ್ತಲ್ವಾ, ಅದಕ್ಕೆ. ಅಂದ್ರೆ ಲೈಫ್ ನಲ್ಲಿ ಅಚೀವ್ ಮಾಡಕ್ಕೆ ನಿಮ್ಗೆ ಯಾವ ಟಾರ್ಗೆಟ್ಗಳು ಇಲ್ಲ ಅಲ್ವಾ? ಅಯ್ಯೋ, ನೀವು ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ದೀರಾ ಅಂದ್ಮೇಲೆ ನಾಳೆ ಫುಲ್ ಚೇಂಜ್. ಓಕೆ, ನೋಡೋಣ. ಒಂದು ನಿಮಿಷ ಹೇಳಿರಿ. ಹೋಗ್ತಿದ್ದವ್ನು ಇದ್ದಕ್ಕಿದ್ದಂಗೆ ನಿಲ್ಲಿಸ್ತಂದ್ರೆ ಏನೋ ಸ್ಕೀಮ್ ಆಗ್ತಾವನೆ ಅಲ್ವಾ? ನೋಡಿ, ನಾನೇ ತಂದ್ಕೊಡ್ತೀನಿ ಅಂತ ಹೇಳ್ದೆ ತಾನೆ. ನಿಮ್ನ ಯಾರು ಬಾ ಅಂತ ಅಂದ್ರ? ನೋಡಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ. ನಾನು ಅದಕ್ಕೆ ಬೇಜಾರಾಗಿಲ್ಲ. ಮತ್ತೆ ನಾಳೆ ಅಜ್ಜಿದು ಮ್ಯಾರೇಜ್ ಆನಿವರ್ಸರಿ. ಪ್ರತಿ ವರ್ಷನೂ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ವಿ, ಆದ್ರೆ ಈ ವರ್ಷ ತಲೆನೇ ಕೆಡ್ಸ್ಕೊಬೇಡಿ. ಎಲ್ಲ ವರ್ಷಕ್ಕಿನ್ನ ಈ ವರ್ಷ ಸೂಪರ್ ಆಗಿ ಮಾಡೋಣ. ತುಂಬಾ ಥ್ಯಾಂಕ್ಸ್. ಒಂದ್ ನಿಮಿಷ, ಆಮೇಲೆ ರಿಕ್ವೆಸ್ಟ್, ಹಿಂದೆ ಬೇಡ ಮುಂದೆ ಕುತ್ಕೊಳ್ಳಿ. ಯಾಕೆ? ಚೈನ್ ಬಿಚ್ಚೋಗುತ್ತೆ, ಬನ್ನಿ. ಅಲ್ಲಿ ನೋಡು, ಹಿಂದೆ ಇದ್ದೋಳು ಮುಂದೆ ಹೋಗ್ಬಿಟ್ಲು ಅಂದ್ರೆ ಏನೋ ನಡೀತಾ ಇದೆ ಕಣೋ. ನಾವು ಫಾಲೋ ಮಾಡೋದು. ಈ ಬಂಧನ ಜನುಮ ಜನುಮದ ಅನುಬಂಧನ, ಈ ಬಂಧನ ಜನುಮ ಜನುಮದ ಅನುಬಂಧನ, ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ. ನೀವಿಲ್ಲೇ ಇರಿ, ನಾನು ಹೋಗಿ ತಗೊಂಡ್ಬರ್ತೀನಿ. ಹೌದಾ, ಆಯ್ತು ಆಯ್ತು. ನೀವೇನ್ರು ಇಲ್ಲಿ? ಎಣ್ಣೆ ಹೊಡೆಯಕ್ ಬಾ ಅಂದ್ರೆ ಬರ್ಲಿಲ್ಲ, ಹುಡುಗಿ ಕರ್ದಿದ್ದಕ್ಕೆ ಬಂದ್ಬಿಟ್ಟಿದ್ಯಾ? ಏನಾದ್ರು ವರ್ಕೌಟ್ ಆಯ್ತಾ? ಎಲ್ಲಿ ತಿರ್ಗ ಬಂತಪ್ಪ ನಿಮ್ ಲವ್ ಸ್ಟೋರಿ? ಮೆಡಿಕಲ್ ಸ್ಟೋರ್ ಸ್ಟೋರ್ ತನಕ ಬಂದಿದೆ ಅಂದ್ರೆ ಮೋಸ್ಟ್ಲಿ ಅದೇ ಮ್ಯಾಟರ್ ಇರ್ಬೇಕು. ಜಾಸ್ತಿ ನೂಲಿ ಬೇಡ, ಅದೇನು ಹೇಳು. ಮದ್ವೆಗ್ ಮುಂಚೆ ಇದೆಲ್ಲ ಬೇಡ ಅಂತ ಹೇಳ್ದೆ. ನೀನ್ ಯಾಕೋ ಹಂಗ ಹೇಳ್ದೆ? ನಂಗ್ ಭಯ ಕಂಡ್ರು. ಅದಕ್ಕೆ ಅವಳೇನಂದ್ಲು? ಪ್ರೀತ್ಸು ತಪ್ಪೇನಿಲ್ಲ, ಯಾರಿಗೂ ಗೊತ್ತಾಗಲ್ಲ ಅಂದ್ಲು. ಹೌದಾ? ಅದಕ್ಕೆ ನೀ ಏನ್ ಹೇಳ್ದು ಪಾಯಪ್ಪ? ನಂಗೆ ಅದೆಲ್ಲ ಬರಲ್ಲ, ನಂಗೆ ತುಂಬಾ ನಾಚಿಕೆ ಅಂದೆ. ಅದಕ್ಕೆ ಅವಳು ನಾನೇ ಹೇಳ್ಕೊಡ್ತೀನಿ ಕಲ್ತ್ಕೊ ಅಂದ್ಲು. ಹೌದಾ? ರಾತ್ರಿ ಎಲ್ಲ ಫೋನ್ ಆನಲ್ಲಿಡು. ಬೇಡಪ್ಪ, ನಾವೇನ್ ವಿಡಿಯೋನ ಕೇಳ್ದು, ಬರೀ ಆಡಿಯೋಪ್ಪ. ಕರೆನ್ಸಿ ಇಲ್ಲ. ನಾನ್ 30 ರೂಪಾಯಿಗೆ ಹಾಕ್ಸ್ಕೊಡ್ತೀನಿ. ರಾತ್ರಿ ಪೂರ ಆನ್ ಮಾಡ್ಬೇಕಲ್ಲ, ಸಾಲಲ್ಲ. ಸೋಮಾರ 300 ರೂಪಾಯಿಗೆ ನಾನ ಹಾಕ್ತೀನಿ ಬಿಡು. ಸರಿ ಕಣ್ರ. ಅವಳು ಬರಕ್ ಮುಂಚೆ ಹೊರಟೋಗ್ರ, ನಿಮ್ ನೋಡಿದ್ರೆ ಎದ್ರಕೊಂಡ್ಬಿಡ್ತಾಳೆ. ನಡೀರಪ್ಪ, ನಡೀರಿ. ಒಳ್ಳೆ ಬ್ರ್ಯಾಂಡ್ ತರ್ಸ್ಕೋ, ಯಾವ್ದಾವ್ದೋ ತರ್ಸ್ಕೋಬೇಡ. ಅವ್ನು ಗೊತ್ತಿಲ್ಲದೆ ಬಂದವನೆ. ಹೋಗೋಣ, ಮುಂದೆ ಕೂತ್ಕೋತೀರಾ? ಓಕೆ. ಬೇಡ, ಹಂಗೆ ನಡ್ಕೊಂಡು ಹೋಗೋಣ, ನಡೀರಿ. ಬೇಕಾದ್ದೆಲ್ಲ ತಂದ್ಕೊಂಡಿ ಅಮ್ಮ? ಇಲ್ಲಿಡು. ಇರು, ಸ್ಪೀಕರ್ ಆನ್ ಮಾಡ್ತೀನಿ. ಹುಷಾರೋ, ಒಂದ್ ರಾತ್ರಿ ನಿದ್ದೆ ಮಾಡ್ಲಿಲ್ಲ ಅಂದ್ರೆ ಏನೇನೇನೇನು ಹೋಗಲ್ಲ. ಎಚ್ಚರ ಇದ್ದು ಕರೆಕ್ಟ್ ಆಗಿ ನೋಡ್ಕೊ. ಅವ್ರ ಮಮ್ಮಿನೇ ಕೋಆಪರೇಟಿವ್ ಆಗಿದ್ದಾರೆ, ನಮ್ಮ ಮಮ್ಮಿನೂ ಇದಾರೆ. ಶುರು ಮಾಡೋಣ. ಶರ್ಟ್ ತೆಗಿಲ್ಲ. ಹೇ, ಮೆಲ್ಲಿಗೆ ಮೆಲ್ಲಿಗೆ. ನೀವು ತಪ್ಪು ತಿಳ್ಕೋಬೇಡಿ. ಕಿಸ್ ಕೊಡ್ತಾವನು. ಹೇ, ಯಾಕೆ ಅರ್ಜೆಂಟು? ಒಂದೊಂದೇ ಬಟನ್ ಓಪನ್ ಮಾಡಿ. ಎತ್ತಿ, ಕೈ ಎತ್ತಿ. ಏನ್ ಮಾಡ್ತಿದ್ದೀರಾ? ಅರೆ, ನೋಡ್ಕೊಂಡು ಹಾಕಿ, ಬೆರಳು ಸಿಕ್ಕಾಕೊಂಡಿದೆ. ಮೆಲ್ಲಿಗೆ. ಆಯ್ತು, ನಾನು ಅದಕ್ಕೆ ನೋಡ್ಕೊಂಡು ಹಾಕಿ. ಸ್ಲೋ ಸ್ಲೋ. ಅರೆ, ಸ್ಲೋ ಸ್ಲೋ. ನನ್
ಕೈಲಿ ಆಗ್ತಾ ಇಲ್ಲ, ಫೋನ್ ಇಟ್ಬಿಟ್ರಲ್ಲ. ಈ ಟೈಮ್ ನಲ್ಲೂ ಫೋನಲ್ಲಿ ಮಾತಾಡ್ಬೇಕಾ? ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ, ಇಟ್ಬಿಟ್ರಪ್ಪ ದಯವಿಟ್ಟು. ಆರ್ಡಿ ಸರಿಯಾಗಿ ಕ್ಲೈಮ್ಯಾಕ್ಸ್ ಅಲ್ಲೇ ಕಟ್ ಮಾಡ್ದಲ್ಲ ಮಾರಾಯ. ಕ್ಲೈಮ್ಯಾಕ್ಸ್ ನೋಡ್ಬೇಕಾ? ಹೌದು ತೋರಿಸ್ತೀನಿ. ನೀವೇ ಹೇಳಿ ಅಜ್ಜಿಗೆ. ಅಜ್ಜಿ, ಇವತ್ತು ನೀವು ಮದ್ವೆ ಆಗಿರೋ ದಿನಾನ ಅಜ್ಜಿ? ಹೌದಪ್ಪ. ಅಜ್ಜಿ, ಹಂಗಾರೆ ನಾನು ಹೇಳಿದೊಂದು ಕೆಲಸ ನೀವು ಮಾಡ್ಕೊಡ್ಬೇಕು. ಏನಪ್ಪ ಅದು? ಅಜ್ಜಿ, ನೀವು ಒಂದ್ ಮದ್ವೆ ಹೆಣ್ತರ ಶೃಂಗಾರ ಮಾಡ್ಕೊಂಡು, ತಲೆ ತುಂಬಾ ಹೂವ ಮುಡ್ಕೊಂಡು, ಮೈ ತುಂಬಾ ಒಡವೆ ಹಾಕೊಂಡು, ರೇಷ್ಮೆ ಸೀರೆ ಉಟ್ಕೊಂಡು ತಾತನ ಪಕ್ಕ ಕುತ್ಕೊಂಡ್ರೆ ನಾನು ನಂದಿನಿ ಒಂದೇ ಒಂದು ಫೋಟೋ ತೆಗೆಸ್ಕೊತೀವಿ. ಈಗ ನಿಮ್ಮ ತಾತ ಇರೋ ಪರಿಸ್ಥಿತಿಯಲ್ಲಿ ಇದೆಲ್ಲ? ಅಜ್ಜಿ, ಚಿಕ್ಕ ವಯಸ್ಸಲ್ಲೇ ನಮ್ಮ ಅಜ್ಜಿ ಹೋಗ್ಬಿಟ್ರು. ನಾನು ಅವ್ರನ್ನ ನೋಡೇ ಇರ್ಲಿಲ್ಲ. ಈಗ ನೀವೇ ನಮ್ಮ ಅಜ್ಜಿ ಅಂತ ತಿಳ್ಕೊಂಡು ಇಷ್ಟೊಂದು ಆಸೆ ಪಟ್ಬಿಟ್ಟೆ ಅಜ್ಜಿ. ನೀವೇನಾರು ನೆರವೇರಿಸ್ಲಿಲ್ಲ ಅಂದ್ರೆ ಬಾಳು ಬಂದ್ಬಿಡುತ್ತೆ, ಹತ್ತು ಬಿಡ್ತೀನಿ. ನೀನ್ ಅಳ್ಬೇಡಪ್ಪ, ಅಳ್ಬೇಡ. ನೀನ್ ಹೇಳಿದ ಹಾಗೇನೆ ನಾನ್ ರೆಡಿ ಆಗ್ತೀನಿ, ಸರಿನಾ? ನಂದಿನಿ ಅವರೇ, ಬೇಗ ಅಜ್ಜಿನ ರೆಡಿ ಮಾಡ್ಬಿಡಿ. ಅಜ್ಜಿ, ಅಜ್ಜಿ ಈ ಸೀರೆ ಉಟ್ಕೊಳ್ಳಿ ಪ್ಲೀಸ್. ನಿಮ್ ತಾತನಿಗೂ ಈ ಸೀರೆ ಅಂದ್ರೆ ಬಹಳ ಇಷ್ಟ. ನಾನು ನಮ್ ತಾತನ್ ತರನೇ ಅಜ್ಜಿ. ಅಂದ್ರೆ ಆ ಟೈಪ್ ಅಲ್ಲ, ಸಿಂಗಲ್, ತುಂಬಾ ಡೀಸೆಂಟ್ ಹುಡುಗ. ಜಲ್ದಿ ರೆಡಿ ಮಾಡ್ಬಿಡಿ. ನೋಡು ಹೆಂಗ್ ನಿಲ್ಸಿದೀನಿ ಕೂದಲ್ನ. ಅಜ್ಜಿ ಗೆಟಪ್ ಅಲ್ಲಿ ನೋಡಿದ್ರೆ ಫುಲ್ ಖುಷಿ ಆಗ್ಬಿಡ್ತಾರೆ. ಸ್ಮಾರ್ಟ್ ಮ್ಯಾನ್. ಅಜ್ಜಿ ರೆಡಿನಾ? ರೆಡಿ ಆಗ್ತಾ ಇದಾರೆ. ತಾತ ರೆಡಿ ಆಗಿದ್ದಾರೆ, ಬನ್ನಿ ತೋರಿಸ್ತೀನಿ. ನಡೀರಿ ನೋಡೋಣ. ಬನ್ನಿ. ನೋಡಿ, ಗೂಗ್ಲಿ ಪಿಕ್ಚರ್ ಅಲ್ಲಿ ಎಷ್ಟ್ ಹೇರ್ ಸ್ಟೈಲ್ ರೆಡಿ ಮಾಡ್ದಂಗ್ ಮಾಡಿದ್ದೀನಿ. ಇದೆಲ್ಲ ಯಾಕೆ? ಅಜ್ಜಿಗೆ ತಾತನ್ ನೋಡಿದ ತಕ್ಷಣ ಫುಲ್ ಖುಷಿ ಆಗ್ಬಿಡ್ಲಿ ಅಂತ. ತುಂಬಾ ಚೆನ್ನಾಗಿದೆ, ಬೊಂಬಾಟ ಕಾಣ್ತಿದ್ದಾರೆ. ಆಯ್ತು, ಬಾ ಅಜ್ಜಿ ನೋಡೋಣ. ಬಾ. ಅಜ್ಜಿ, ನನ್ ಕಣ್ಣೆ ನೀವು ಬಿದ್ಬಿಡಂಗಿದ್ಯಲ್ಲ ಅಜ್ಜಿ. ಬಾರಜ್ಜಿ, 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 ಪ್ಲೀಸ್ ಬಾರಜ್ಜಿ, ಬಾರಜ್ಜಿ, ಬಾರಜ್ಜಿ. ನೋಡಿದ್ರೆ ಕುದುರೆ ತರ ಎದ್ ಬಿಡ್ತಾರೆ. ಬಾರಜ್ಜಿ, ಬಾ. ಈ ಇಳಿ ವಯಸ್ಸಲ್ಲೇ ಇಷ್ಟೊಂದು ತುಳುಕಾಡ್ತಿದ್ದಾಳೆ. ಆ ಎಳೆ ವಯಸ್ಸಲ್ಲಿ ಇನ್ನೆಷ್ಟು ಬಳಕಾಡಿರ್ಬೇಡ. ರಾಮದಾಸ, ಬಾರ ಇಲ್ಲಿ. ಕರೀತಾ ಇದೆ, ನಿನ್ ಪಾಡಿಗಿನ ಹೋಗ್ತಾನೆ ಇದೆಯಲ್ಲ. ವಾಟ್ ಡ್ಯಾಡಿ? ಹೇಯ್, ಏನು ಅವ್ರದನ್ನೆಲ್ಲ ಪಟಾಯಿಸ್ಕೊಂಡು ನಮಗ್ ಕೊಡ್ತೀನಿ ನಮಗ್ ಹೇಳ್ಬಿಟ್ಟು ಈಗ ಅವ್ರನ್ನೇ ಪಟಾಯಿಸ್ಕೊಂಡು ಅಜ್ಜಿಗೆ ರೇಷ್ಮೆ ಸೀರೆ ಉಡ್ಸ್ಬಿಟ್ಟು ಕುಣಿತಾ ಇದ್ದೆಲ್ಲೋ. ಅಪ್ಪ, ಇಷ್ಟೇನ ನೀನ್ ಅರ್ಥ ಮಾಡ್ಕೊಂಡಿರೋದು? ಇವಾಗ ತಾನೇ ಸೆಟ್ ಬೈ ಸೆಟ್ ಎಲ್ಲ ಒಡವೆನು ಗಾಳ ಎಳಿತಾ ಇದ್ದೀನಿ. ಟೋಟಲ್ ಆಗಿ ಎಷ್ಟಿದೆ ಅಂತ ಆಮೇಲೆ ಲೆಕ್ಕ ಹೇಳ್ತೀನಿ ಅಪ್ಪ. ನಿನ್ನ ನಂಬೋದೇನಯ್ಯ? ನನ್ನ ನರನಾಡಿಗಳೆಲ್ಲ ನಿನ್ ರಕ್ತನೇ ಅಲ್ವನಪ್ಪ. ನನಗದೇ ಡೌಟ್ ಆಗಿರೋದು. ಅಪ್ಪ, ನಿನ್ನ ಆಕ್ಟಿವಿಟೀಸ್ ಎಲ್ಲ ನೋಡ್ತಾ ಇದ್ರೆ ಇನ್ನೊಬ್ಬ ಮರಿ ದೇವದಾಸ ಇಲ್ಲ ಆಚೆ ಬಂದ್ಬಿಡ್ತಾನೇನೋ ಅಂತ ಭಯ. ಹೋಗಪ್ಪ, ನೀನಂಗೆಲ್ಲ ಮಾತಾಡ್ಬೇಡ. ಅಮ್ಮ, ಒಂದು 100 ಮೆಂಬರ್ಸ್ಗೆ ಊಟಕ್ಕೆಲ್ಲ ರೆಡಿ ಮಾಡಿ. 100? ಅಮ್ಮ ಪ್ಲೀಸ್ ಅಮ್ಮ. ಅಪ್ಪ ನೀನಾದ್ರೆ ಹೇಳಪ್ಪ. ಯಾಕೆ ಯಾರು ತಲೆಗೆ ಯಾಕೋತಾ ಇಲ್ಲ? ನನ್ ಮಗನ್ ನಂಬೋದಕ್ಕೆ ಆಗಲ್ಲ. ಗುಂಪಾ ಹೋಗ್ತಿರೋದ್ ನೋಡಿದ್ರೆ ಗ್ರೂಪ್ ಸಾಂಗ್ಗೆ ಹೊರಟಿರ್ಬೇಕು.